ಫ್ರೆಂಡ್ಸ್ ನಾವು ಹಿಂಗೆ ಕಕ್ಕಿನ ಜೊತೆ ಹೋಗ್ತಾ ಇದ್ವಿ. ಫಲ್ಜಾರ್ ಕುಡಿ ಸೋಡಾ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಕುಡಿಬೇಕು ಅನಿಸ್ತು. ಅದಕ್ಕೆ ಫಲ್ಜಾರ್ ಸೋಡಾ ಕುಡಿಯೋಕ್ಕೆ ಘಾಟಿ ಹತ್ರ ಇಲ್ಲಿ ಅಂಗಡಿ ಹತ್ರ ನಿಲ್ಲಿಸಿದ್ದೀವಿ. ನಾವು 3 ಜನ ಫ್ರೆಂಡ್ಸು ಕಕ್ಕಿನ ಜೊತೆ ಹೋಗ್ತಾ ಇದ್ದೀವಿ. ಇವನು ನಮ್ಮ ಗ್ರೂಪಲ್ಲಿದ್ದ ಸ್ಮಾರ್ಟೆಸ್ಟ್ ಬಾಯ್ ಅಂತಲೇ ಹೇಳ್ಬೋದು. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಇದೇ ಅಂಗಡಿಲಿ ಫಲ್ಜಾರ್ ಸೋಡಾ ಕುಡಿಯೋಣ ಅಂತ ಬಂದ್ವಿ. 3 ಹಾಂ 3 ಮೇಕಿಂಗ್ ಆಫ್ ಫಲ್ಜಾರ್ ಸೋಡಾ. ಅಲ್ಲಿ ಏನು ಸೀನ್ರಿ ಇರ್ಲಿಲ್ಲ, ಡಿಜೆ ಸುಮ್ಮನೆ ಎಂತ ಮಾಡೋದು. ಬ್ಲಾಗರ್ಸ್ ಎಲ್ಲ ಬರ್ತಿದ್ದಾರೆ ನೋಡ್ಬೋದು. ಅವ್ರು ಬ್ಲಾಗರ್ಸ್ ಬೈಕರ್ಸ್ ಬರ್ತಾ ಇದ್ದಾರೆ. ಸಾರಿ ನೋಡಿ, ಬೈಕರ್ಸ್ ಬರ್ತಿದ್ದಾರೆ. ಯಾವ ಊರಿಂದ ಕೇಳಬೇಕು ಇದನ್ನ ನೋಡಿ. ಯಾರು ಬರ್ತಾರೆ. ನಾವೀಗ ಫಾಲ್ಸಿಗೆ ಹೋಗ್ತಾ ಇದ್ದೀವಿ. ನನ್ನ ಮಗ ಕಿಸಿತಾವನೆ ನೋಡಿ. ಅಲ್ಲಿ ಜನ ಎಲ್ಲ ಹೋಗಿ ಬರ್ತಾ ಇದ್ದಾರೆ. ಫಾಲ್ಸಿಗೆ ಹೋಗ್ತಾರೆ. ಇಲ್ಲ ಜೀಪಲ್ಲಿ ಹೋಗ್ಬೇಕು. ಇಲ್ಲ ನಾವು ಬಡಪಾಯಿಗಳು. ನೀವು ಅಲ್ಲಿಂದ ಈ ಬ್ರಿಡ್ಜ್ ದಾಟ್ಕೊಂಡು ಹಿಂಗೆ ಸೀದಾ ಹೋಗ್ತಾ ಇದ್ರೆ ಫಾಲ್ಸ್ ಸಿಗುತ್ತೆ. ರೈಟ್ ಅಲ್ಲ ಲೆಫ್ಟಿಗೆ ಹೋಗ್ಬೇಕು. ಲೆಫ್ಟಿಗೆ ಆ ಬ್ಯಾಗ್ ಅಲ್ಲ, ಅಲ್ಲಿ ಬಂಡೆ ಮೇಲೆ ಬರ್ದಿರ್ತಾರೆ ಫಾಲ್ಸಿಗೆ ಹೋಗೋ ದಾರಿ ಅಂತೇಳಿ. ನೀವು ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು. ಬಂಡೆ ಮೇಲೆ ಬರ್ದಿರ್ತಾರೆ ಫಾಲ್ಸಿಗೆ ಹೋಗೋದು. ಬರ್ದಿಲ್ಲ ಮತ್ತೆ ಇಲ್ಲಿ ಅದ್ ಬಂದವ್ರಿಗೆ ಗೊತ್ತಾಗುತ್ತೆ. ಅದನ್ನೇ ಹೇಳ್ತಾ ಇರೋದು. ಅವರಿಗೆ ಬಂದ ತಕ್ಷಣ ಅಲ್ಲಿಗೆ ಹೋಗ್ಬೇಕಂತ ಗೊತ್ತಾಗಲ್ವಾ ಅಂತೇಳಿ. ಗುಟ್ಟ ಬೆಟ್ಟಗಳ ಮಧ್ಯ ನೀರಿನ ಜಲಪಾತ, ಬನ್ನಿ ಆನಂದಿಸಿ. ನೋಡಿ ಎಂತ ಲೊಕೇಶನ್ ಮನೆ ಕಟ್ಟಿದ್ದಾರೆ ಅಂತೇಳಿ. ಆ ಕಡೆ ಬೆಟ್ಟ, ಈ ಕಡೆ ಮನೆ. ಏನು ಸಖತ್ತಾಗಿದೆ. ಇಲ್ಲಿ ಫಾಲ್ಸಿಗೆ ಹೋಗೋ ದಾರಿ ಅಂತ ಬರ್ದಿದ್ದಾರೆ. ಈ ಕಡೆಯಿಂದ ನೀರು ಬರ್ತಾ ಇದೆ. ಅಷ್ಟು ಜೋರಾಗಿ ಹರಿತಾ ಇಲ್ಲ, ಫುಲ್ ಕಾಡು. ನಮ್ಮ ಹ್ಯಾಂಡ್ಸಮ್ ಬೈ ನಿಂತೀಯ ನೀನು. ಯಾರಾದರೂ ಮೆಸೇಜ್ ಮಾಡೋದಿದ್ರೆ ಮಾಡಿ ಏನಿಗೆ. ಇಲ್ಲೂ ಬರ್ದಿದ್ದಾರೆ ಫಾಲ್ಸಿಗೆ ಹೋಗೋ ದಾರಿ ಅಂತೇಳಿ. ಆರಾಮಾಗಿ ಅದು ನೋಡ್ಕೊಂಡು ಆರಾಮಾಗಿ ನೀವು ಹೋಗ್ಬೋದು. ಇಂಗ್ಲೀಷು ಕನ್ನಡದಲ್ಲಿ ಎರಡರಲ್ಲೂ ಬರ್ದಿದ್ದಾರೆ, ಯಾವುದೇ ಕನ್ಫ್ಯೂಷನ್ ಇಲ್ಲ. ನೋಡಿ ಇಲ್ಲೂ ಬರ್ದಿದ್ದಾರೆ. ಮದ್ಯಪಾನ ಧೂಮಪಾನ ನಿಷೇಧಿಸಲಾಗಿದೆ, ಅನುಮತಿ ಇಲ್ಲದೆ ಪ್ರವೇಶವಿಲ್ಲ. ಪ್ಲಾಸ್ಟಿಕ್ ಬಳಕೆ ಕಡ್ಡಾಯವಾಗಿ ನಿಷೇಧಿಸಿದೆ. ಇಲ್ಲಿ ಬಂದರೆ ಇವೆಲ್ಲ ಏನೂ ಮಾಡೋಂಗಿಲ್ಲ. ಬಂದು ನಿಮ್ಮ ಪಾಡಿ ನೀವು ಎಂಜಾಯ್ ಮಾಡ್ಕೊಂಡು ಆರಾಮಿಗೆ ಹೋಗ್ತಾ ಇರಬೇಕು. ಇಲ್ಲಿ ನೋಡಿ ಮತ್ತು ಪ್ಲಾಸ್ಟಿಕ್ ಉಪಯೋಗಿಸ್ಬೇಡಿ ಅಂತ ಬರ್ದಿದ್ದಾರೆ. ನೀವು ಪ್ಲಾಸ್ಟಿಕ್ ತಂದರೆ ಹಾಗೆ ತಗೊಂಡು ಹೋಗ್ಬೇಡಿ, ಸುಮ್ಮನೆ ಯಾಕೆ ಇದು ಮಾಡ್ತೀರಾ. ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಇದ್ದಾರೆ. ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಇದ್ದಾರೆ. ಇಲ್ಲಿ ಚೆಕ್ ಪಾಯಿಂಟ್ ಇರುತ್ತೆ ಅನ್ಸುತ್ತೆ. ಬ್ಯಾಗಲ್ಲಿ ಏನಂತ ತಂದಿರೋ ಅಂತ ನೋಡ್ತಾರೆ ಅನ್ಸುತ್ತೆ. ನೋಡೇ ಬಿಡೋದು ಅನ್ಸುತ್ತೆ ಹೊರಗಡೆ. ಅಲ್ಲ ನೀವು ಫಾಲ್ಸಿಗೆ ಎಂಟ್ರಿ ಆಗ್ಬೇಕಾದ್ರೆ ಇಲ್ಲೆಲ್ಲ ನಿಮ್ಮ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡೋಗ್ಬೇಕು. ಇಲ್ಲೇ ನಿಮಗೆ ಚೆಕ್ ಪಾಯಿಂಟ್ ಸಿಗುತ್ತೆ. ಚೆಕ್ ಪಾಯಿಂಟ್ ಮುಖಾಂತರ ಇಲ್ಲೆಲ್ಲ ನಿಮ್ದು ಏನೇನು ತಂದಿರೋ ಎಲ್ಲ ತೋರಿಸ್ಬೇಕು. ನೋಡಿ ಇಲ್ಲಿ ನಾವೆಲ್ಲ ತೋರಿಸ್ತಾ ಇದ್ದೀವಿ ಬ್ಯಾಗಲ್ಲಿ. ಎಲ್ಲ ತೋರಿಸಿ ನೀವು ಹೋಗ್ಬೇಕು. ಮಳೆಗಾಲದಲ್ಲಿ ಓಪನ್ ಇರುತ್ತಾ? ನೀರು ಜಾಸ್ತಿ ಆದರೆ ಇಲ್ಲಿ ರಾತ್ಲಿಕ್ಕೆ ಆಗಲ್ಲ, ಅವಾಗ ಮಾತ್ರ ಕ್ಲೋಸ್ ಮಾಡಿ. ಜಾಸ್ತಿ ತುಂಬ ಮಳೆ. ಇಲ್ಲಿ ಮತ್ತೆ ಗುಡ್ಡ ಜರಿತ ಆಗ್ಬೋದು, ಕೆಲವು ಲ್ಯಾಂಡ್ ಸ್ಲೈಡ್ ಆಗೋ ಸಂಭವಗಳು. ಫೋನ್ ಪೇ ಇಲ್ವಾ? ಜೂನ್ ಎಂಟು ತನಕ ಇರುತ್ತೆ. ಕ್ಯಾಶ್ ಇಲ್ಲ ಅಣ್ಣ. ಕೆಲವೊಂದ್ಸರಿ ಜುಲೈಯಲ್ಲಿ ಮಳೆ ತುಂಬ ಜಾಸ್ತಿ ಆಗುತ್ತೆ. ಕ್ಯಾಶ್ ಇದೆ. ಅದು ಜುಲೈ ಕ್ಲೋಸ್ ಮಾಡ್ತೀರಾ, ಜೂನ್ 8 ತನಕ ಇರುತ್ತೆ. ಅಲ್ಲ, ಮಳೆ ನೋಡಿ ಕ್ಲೋಸ್ ಮಾಡಿ. ನೀರು ನೋಡಿ, ನೀರು ತುಂಬ ಜಾಸ್ತಿ ಆದರೆ ಮತ್ತೆ ಹಲೋ ಅಪಾಯಕಾರಿ ಸನ್ನಿವೇಶಗಳಲ್ಲಿ ನಾವು ಕಳಿಸೋದು. ಹಲೋ ಇದು ಜೋಪಾನ ಹೋಗ್ಬೇಕು. ಅಲ್ಲಿ ಬಂಡೆ ಹತ್ತಬಾರ್ದು. ಯಾವ ಕಾರಣಕ್ಕೆ ನೀವು ಹಾಗೆ ಇದು ಇದೆ ರೆಕಾರ್ಡ್ ಆಗ್ತದೆ, ಆ ಕಾರಣಕ್ಕೋಸ್ಕರ ಮೇಲೆ ಹತ್ತೋದು ಇದನ್ನೆಲ್ಲ ಮಾಡಬೇಡಿ. ಇಲ್ಲ ಇಲ್ಲ ಬಂಡೆ ಜಾರತ್ತೆ. ನಿಧಾನ ಜೋಪಾನ ಆಗಿ ಹೋಗಿ. ಪರ್ ಪರ್ಸನ್ ಎಷ್ಟು? 200 ಪರ್ ಪರ್ಸನ್ 200. ಚಿಕ್ಕ ಮಕ್ಕಳಿಗೆ 100 ರೂಪೀಸು. ಇಲ್ಲಿ ಬಂದು ನೀವು ಪೇ ಮಾಡಿ ಟಿಕೆಟ್ ಕೊಡ್ತಾರೆ. ಟಿಕೆಟ್ನ ಇಟ್ಕೊಂಡು ಹೋಗ್ಬೇಕು. ನೇಚರ್ನ ಹಾಳು ಮಾಡೋಕೆ ಹೋಗ್ಬೇಡಿ. ಇಲ್ಲ ಸರ್, ಪ್ಲಾಸ್ಟಿಕ್ ಏನೋ ತರಕ್ಕೆ ಹೋಗ್ಬೇಡಿ.
ಚಾಕ್ಲೇಟ್ಸು ಏನೇ ತಂದ್ರು ಅಲ್ಲೇ ಇಟ್ಟು ಬರಬೇಕು. ಮತ್ತೆ ಹೋಗ್ಬೇಕಾದ್ರೆ ನೀವು ಯಾರು? ತಂದ್ಕೊಂಡು ಹೋಗ್ಬೋದು. ಸುಮ್ಮನೆ ಅಲ್ಲೋಗಿ ಯಾಕೆ ಫಾಲ್ಸ್ನ ಅಲ್ಲ ನೀವ್ಯಾರು? ಹೌದತ್ತು. ಇದೇ ದಾರಿಲಿ ಹೋಗ್ಬೇಕು. ಮೆಸೇಜ್ ಕಳ್ಸಿರು. ಆರಾಮಾಗಿ ಹೋಗ್ಬೋದು. ಯಾವುದೇ ಕನ್ಫ್ಯೂಸ್ ಇದೆ ಅಲ್ಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ದಂಗೆ ಸೊ ನೀರು ಜಾಸ್ತಿ ಆದಾಗ ಕಾಸ್ಟ್ಲಿ ಆಗ್ಲಿಲ್ವಾ? ಅದು ನೋಡ್ಕೊಂಡು ನೀವು ಪರ್ಸನ್ ಬರ್ಬೇಕು. 200. ಅದೇ ಜೂನ್ ಜುಲೈ ಅವೆಲ್ಲ ಬರ್ಬೋದು, ಏನು ತೊಂದರೆ ಏನಿಲ್ಲ. ಏನು ಬಿಲ್ಲಲ್ಲಿ ಎಷ್ಟು ಹಾಕಿದ್ರಲ್ಲ ಈ ಚಿಂಪಾಂಜಿ? 600 ರೂಪಾಯಿ. 600. ಕೇಳ್ಬೇಕಿತ್ತು ಎಷ್ಟು ದೂರ ಇದೆ ಅಂತೇಳಿ. ಬ್ಲಾಗಿಂಗ್ ಆದ ಅವಾಗಿಂದ ಬರೀ ತಿರ್ಗಿಸ್ತಾನೆ ಇದೆ ಬರೀ ಹತ್ತಿಸ್ತಿದ್ದಾನೆ. ಹತ್ತೋ ನೆನ್ನೆ ಜೀವನದಲ್ಲಿ ಹತ್ತಾನೆ ಇರಬೇಕು, ಅವಾಗಲೇ ಬೆಳೆಯೋದು. ನೆನ್ನೆ ಹತ್ಸಿದ್ದಲ್ಲ, ನೆನ್ನೆ ನೀನೇ ಕಳೆದೋಗಿದ್ದಲ್ಲ. ಕಳೆದೋಗಿ ಹುಟ್ಟು ಬಂದಿದ್ದೀನಿ. ಅವ್ರು ಹೇಳಿದ್ ಚೆನ್ನಾಗಿತ್ತಲ್ಲ, ವಿಡಿಯೋ ಮಾಡ್ತಿದೀವಿ ಅಂತ ಎಲ್ಲೆಲ್ಲ ಹತ್ಬೇಡಿ. ಹಂಗ ಮಳೆಗಾಲದ ಮಧ್ಯೆ ಇಲ್ಲೆಲ್ಲ ಫುಲ್ ಲೀಚಸ್ ಇರುತ್ತೆ ಅಂತಲ್ಲ? ಲೀಚಸ್ ಇರುತ್ತೆ. ಏನು ಲೀಚಸ್? ನಮ್ ಸ್ಕೂಲ್ ಒಂಚೂರು ಪ್ರಮೋಷನ್ ಮಾಡ್ಕೊಡಿ ಅಂತ ಕರಿಬಹುದು ಅನ್ಸುತ್ತೆ. ಇಲ್ಲಿ ಯಾರಿಗೆ ಗೊತ್ತು. ಇಲ್ಲಿ ನೋಡಿ, ಇದು ಯಾಕೋ ಎಂಟ್ರಿ ಇಲ್ಲ ಅನ್ಸುತ್ತೆ. ಲಾಸ್ಟ್ ಯಾರು ಕಾಮಿಡಿ ಗಿಲರಿಗಳು ಸಿಗ್ಲಿಲ್ಲ ಅಂದ್ರೆ ಇಟ್ಟಿದ್ದಾರೆ. ಏನಂತ ಗೊತ್ತಿಲ್ಲ, ಏನಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಏನಿರ್ಬೋದು ಇದು? ಏನೋ ಕುಂಕುಮ ಗಿಂಪ ಎಲ್ಲ ಇಟ್ಟಿದ್ದಾರೆ. ದೇವ್ರ ಹುಂಡಿಗೆ ಹಾಕೋ ಕಾಣಿಕೆ ಅಂತ ಇರ್ಬೋದು, ಜಾಸ್ತಿ ಏನಿಲ್ಲ ಅಲ್ಲಿ. ಪುನರ್ಪುಲಿ ಅದು ಹಾಕ್ದಾಗ ಅಷ್ಟೇ ಹಾರ್ಲಿಲ್ಲ ಅಲ್ಲ ಚೇತು ಇವತ್ತು? ಅಲ್ಲ, ಫುಲ್ ಜಾರ್ ಇನ್ನೊಂಚೂರು ಹಾರ್ಬೇಕು. ಅದು ಯಾಕೋ ಸೋಡಾ ಸರಿ ಇಲ್ಲ ಅನ್ಸುತ್ತೆ. ಅವನು ಅಷ್ಟು ಇದು ಹಾಕಿರ್ಲಿಲ್ಲ. ಇಲ್ಲೆಲ್ಲ ಅವಾಗ ಮನೆಗಳಿದ್ವು ಅನ್ಸುತ್ತೆ ಮಜಾ. ನೋಡಿಲಿ ಕಾಂಪೌಂಡ್ಗಳು, ಅಲ್ಲಿ ಕಾಂಪೌಂಡ್ಗಳು ಇರ್ಬೋದು, ಇಲ್ಲಿ ಮನೆಗಳಿರ್ಬೋದು. ನೋಡಲಿ ಅಲ್ಲೊಂದು ಮನೆ ಇದೆ, ನೋಡಲಿ ಇಲ್ಲಿ ಮನೆ ನೋಡಲಿ, ಅದು ಅವ್ರ ಮನೆ ಕಟ್ಕೊಂಡಿರೋದು. ಇಂಥವನ್ನೆಲ್ಲ ಇಲ್ಲೆಲ್ಲ ಮೊದಲು ಮನೆಗಳಿದ್ವು ಅನ್ಸುತ್ತೆ. ಬರ್ತಾ ಬರ್ತಾ ಮನೆಗಳು ಎಲ್ಲ ಟೌನ್ ಕಡೆ ಶಿಫ್ಟ್ ಆಗಿದಾವೆ ಅನ್ಸುತ್ತೆ. ಅಣ್ಣ ನೀರಿದೆಯಾ? ಎಷ್ಟು ದೂರ ಅಣ್ಣ? ಇನ್ನು ಎಷ್ಟು ದೂರ ಇದೆ? ಚೂರೆ ಸ್ವಲ್ಪ ದೂರ ಅಂದ್ರು, ನೋಡಿದ್ರೆ ಹೋಗ್ತಾನೆ ಇದೀವಲ್ಲ. ಇನ್ನು ಇಂಟೀರಿಯರ್ ಹೋಗ್ತಾ ಇದ್ದೀವಿ. ಇನ್ನು ಎಷ್ಟು ದೂರ ಹೋಗ್ಬೇಕು ಗೊತ್ತಿಲ್ಲ. ಒಟ್ರಾಸಿ ಹೋಗ್ತಿದ್ದೀವಿ. ಅವ್ರು ಯಾರು ಇಲ್ಲ ಸ್ವಲ್ಪ ದೂರ ನಡೀನಿ ಅಂದರು ಸಿಗ್ದವರು. ಸ್ವಲ್ಪ ದೂರ ಅನ್ಕೊಂಡು ಬಂದರೆ ಕಾಡೊಳಗೆ ಕರ್ಕೊಂಡು ಹೋಗ್ತಾನೆ ಇದೆ. ಹೋಗ್ತಾನೇ ಇದೆ. ಏನು ಈಗ ಇಲ್ಲಿ ತನಕ 1 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ಮೊಬೈಲಲ್ಲಿ ರೂಟ್ ಹಾಕೊಂಡು ಹೋಗ್ಬೇಕು. ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಾಗುತ್ತೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಪಡಮಗುಂಡಿ ಫಾಲ್ಸ್. ಮತ್ತು ಇದಕ್ಕೆ ದುಡುಪೆ ಫಾಲ್ಸ್ ಅಂತಲೂ ಹೇಳ್ತಾರೆ. ನೀವು ಆರಾಮಾಗಿ ದುಡುಪೆ ಫಾಲ್ಸ್ ಅಂತ ಹಾಕಿದ್ರೆ ಆರಾಮಾಗಿ ಬಂದ್ಬಿಡ್ಬೋದು ಇಲ್ಲಿಗೆ. ಬೇಸಿಗೆಗಾಲದಲ್ಲಿ ಇಷ್ಟು ಮಾತ್ರ ಇದೆ. ಮಳೆಗಾಲದಲ್ಲಿ ಬಂದರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ. ಈ ಬೇಸಿಗೆಗೆ ಅಷ್ಟು ನೀರಿಲ್ಲ, ಮಳೆಗಾಲದಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ನೀವು ಜೂನ್ ಜುಲೈ ಎಂಡು ಅಷ್ಟರೊಳಗೆ ಬರಬೇಕು, ಇಲ್ಲ ಅದ್ರ ಮೇಲೆ ಬಿಡೋಲ್ಲ. ಅದು ಫಾರೆಸ್ಟಲ್ಲಿ ಹೇಳಿದರು. ನೋಡಿ ಇಷ್ಟೇ ಜನ ಇರೋದು ಬೇಸಿಗೆಯಲ್ಲಿ. ಅದು ಚೆನ್ನಾಗಿದೆ ಫಾಲ್ಸು, ಏನು ಮೋಸ ಏನಿಲ್ಲ. ನೀನು ಬರಲ್ವಾ?
ಮಾವಿನಕಾಯಿ ಬೇಟೆ ಬೇಟೆ ಬಡಿ ಬೇಟೆ ಅವನೇನು ಹುಡುಕ್ತಿದ್ದಾನೋ. ಡಿಜೆ ಅದು ಹೊಡೆತ ಬೀಳಲ್ಲ ಡಿಜೆ, ನೀನು ಹೊಡೆಯೋದು ಕರೆಕ್ಟ್ ತುದಿಗೆ ಬೀಳಬೇಕು.